ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 FE ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನನ್ನು ಸ್ಯಾಮ್ಸಂಗ್ ಅವ್ರೇನು ಕಳಿಸ್ಕೊಟ್ಟಿಲ್ಲ, ನಾನೇ ಅಮೆಝಾನಲ್ಲಿ 60,000 ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿದ್ದಾಯ್ತಾ. ಬರೋಬ್ಬರಿ 60,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಫೋನ್ ಪರ್ಚೇಸ್ ಮಾಡ್ಬೋದಾ ಅಥವಾ ಇದೇ ಬೆಲೆಗೆ ಸಿಗುವಂಥ ಐಫೋನ್ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೇಮ್ S23 ಸೀರೀಸ್ ಏನು ಲಾಂಚ್ ಆಗಿತ್ತು 23 ಪ್ಲಸ್ ಎಲ್ಲ ಅದೇ ರೀತಿ ಇದೆ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನು, ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಜೊತೆಗೆ ಒಂದು USB ಟೈಪ್ ಸಿ ಟು ಟೈಪ್ ಸಿ ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಲಿಟ್ರಲಿ ಈ ಬಾಕ್ಸ್ ಒಳಗೆ ಯಾವುದೇ ಎಕ್ಸಸರೀಸು ಸಿಗ್ತಲ್ಲ, ಯಾವುದೇ ಚಾರ್ಜರ್ ನಿಮಗೆ ಸಿಗ್ತಲ್ಲ. ಸಣ್ಣ ಬಾಕ್ಸ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೊರಗಡೆಯಿಂದ ಈ ಸ್ಮಾರ್ಟ್ಫೋನ್ ನೋಡೋದಕ್ಕೆ ಸೇಮ್ S23 ಪ್ಲಸ್ ರೀತಿಯಲ್ಲೇ ನಿಮಗೆ ಅನಿಸುತ್ತೆ ಆಯಿತಾ. ಕ್ಯಾಮ್ರಾ ಪ್ಲೇಸ್ಮೆಂಟ್ ಅದೇ ರೀತಿ ಇದೆ, ಲುಕ್ ಎಲ್ಲ ಆಲ್ಮೋಸ್ಟ್ ಅದೇ ರೀತಿ ಇದೆ. ಬಟ್ ಸೇಮ್ ಹಂಗೆ ಅಂತ ಹೇಳಲ್ಲ ನಾನು, ಆಯಿತಾ. ಈ ಸ್ಮಾರ್ಟ್ಫೋನ್ ಸುಮಾರು 209 ಗ್ರಾಮ್ ವೆಯ್ಟ್ ಇರುವಂಥದ್ದು, ಸ್ವಲ್ಪ ಹೆವಿ ಸೈಡೇ ಬರುತ್ತೆ ಮತ್ತು ಒಂದು ಲೆವೆಲಿಗೆ ತಿನ್ ಆಗಿದೆ. 8.2 mm ಥಿಕ್ನೆಸ್ಸು. ಬಟ್ ಇದು ಸ್ವಲ್ಪ ತಿಕ್ಕಾಗಿದೆ, ಸ್ವಲ್ಪ ದಪ್ಪ ಇದೆ ಅನ್ನೋ ಒಂದು ಫೀಲ್ನ ಕೊಡುತ್ತಾ ಆಯಿತಾ. ಮತ್ತು ವೆಯ್ಟ್ ಕೂಡ ಒಂದು ಲೆವೆಲಿಗೆ ಫೀಲ್ ಆಗುತ್ತೆ. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗೊರಿಲ್ಲಾ ಗ್ಲಾಸ್ 5 ಹಾಕಿದ್ದಾರೆ. ವಿಕ್ಟಸ್ ಹಾಕ್ಬೋದಾಗಿದ್ದು ಈ ಪ್ರೈಸ್ ರೇಂಜ್ಗೆ, ಆಯಿತಾ. 60,000 ಕೊಡ್ತಾ ಇರೋದು ಗುರು. ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಒಂದು 55,000 ರೂಪಾಯಿಗೆ ಸಿಕ್ಕರೂ ಸಹ ವಿಕ್ಟಸ್ ಕೊಡ್ಬೋದಾಗಿತ್ತು. 55,000 ಏನು ಕಡಿಮೆ ಅಲ್ಲ, ಆಯಿತಾ. ಬಟ್ ಸ್ಟಿಲ್ ಕೊಟ್ಟಿಲ್ಲ. ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಅವರು ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿರುವಂಥ ದೊಡ್ಡ ವಿಷಯ ಅನ್ಬೋದು. ಬಟ್ ಮೆಜಾರಿಟಿ ಈ ಪ್ರೈಸಂದಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಎಲ್ಲ ಬ್ರ್ಯಾಂಡಲ್ಲೂ ಅಲ್ಯೂಮಿನಿಯಂ ಫ್ರೇಮ್ನ ಕೊಡ್ತಾರೆ. ಇವರು ಕೂಡ ಕೊಟ್ಟಿದ್ದಾರೆ, ಏನು ಸ್ಪೆಷಲ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಜೊತೆಗೆ ಇದು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ನೀರಿಗೆ ಬಿದ್ದರೂ ಸಹ ಏನೂ ಆಗುವುದಿಲ್ಲ, ಒಂದು ಒಳ್ಳೆಯ ವಿಷಯ. ನನಗೊಂದು ಬೇಜಾರಾದಂಥ ವಿಷಯ ಏನಪ್ಪ ಅಂತ ಅಂದರೆ ಈ ಒಂದು ಫೋನಲ್ಲಿರುವಂಥ ಬೆಸಲ್ಗಳು. ಕೊಡ್ತಾ ಇರುವಂಥ 60,000 ರೂಪಾಯಿಗೆ ಸ್ವಲ್ಪನೂ ವರ್ತಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬೆಸಲನ್ನು ನೋಡಿ ಹೇಳ್ತಾ ಇದ್ದೀನಿ. ನಮಗೆ S23 ಪ್ಲಸಲ್ಲಿ ಎಷ್ಟು ತಿನ್ ಬೆಸಲ್ ಬರುತ್ತೆ ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಯಾವುದೇ ಫೋನ್ ತೊಗೊಳ್ಳಿ ಇದಕ್ಕಿಂತ ಕಡಿಮೆ ಒಂದು ಬೆಸಲ್ ನಿಮ್ಗೆ 100% ಸಿಗುತ್ತೆ. ಸೈಡ್ ಬೆಸಲ್ಸು, ಮೇಲ್ಗಡೆ ಬೆಸಲ್ ಪರವಾಗಿಲ್ಲ. ಬಟ್ ಬಾಟಮ್ ಬೆಸಲ್ ಎಷ್ಟು ದೊಡ್ಡದಾಗಿ ಕೊಟ್ಟಿರುವಂಥದ್ದು ಈ ಬೆಲೆಗೆ ನನಗೆ ವರ್ಸ್ಟ್ ಅಂತ ಅನ್ನಿಸ್ತು, ಆಯಿತಾ. ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಂಚೋಲ್ ಕ್ಯಾಮ್ರಾ ತುಂಬ ಸಣ್ಣದಾಗಿದೆ, ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಆಯಿತಾ. ಚೆನ್ನಾಗೇ ಕಾಣುತ್ತೆ ಫ್ರಂಟಿಂದ. ಬಟ್ ಈ ಲೆವೆಲ್ ಬೆಸಲ್ಲು 60,000 ರೂಪಾಯಿಗೆ ಯಪ್ಪ ಸವಾಸನೆ ಎಲ್ಲ ಅನಿಸ್ಬಿಡುತ್ತೆ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಸೇಮ್ S23 ಪ್ಲಸ್ ರೀತಿಯಲ್ಲ ಕಾಣುತ್ತೆ, ಏನೂ ಡಿಫ್ರೆನ್ಸ್ ಇಲ್ಲ. ಗ್ಲಾಸ್ ಬ್ಯಾಕ್ ಇದೆ, ಕ್ಯಾಮ್ರಾ ಪ್ಲೇಸ್ಮೆಂಟು ಹಂಗೆ ಇದೆ, ಹೆವಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಹಿಂದ್ಗಡೆಯಿಂದ ಮತ್ತು ಸೈಡಿಂದ. ಫ್ರಂಟಿಂದ ಮಾತ್ರ ಬೇಜಾರಾಗುತ್ತೆ, ಬಿಟ್ಟರೆ ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ. ಸ್ಪೀಕರ್ ಗ್ರಿಲ್ ನಿಮಗೆ ಬಾಟಮಲ್ಲಿ ಸಿಗ್ತದೆ, ಮೇಲ್ಗಡೆದು ಇದೆಯಾ ಕೊನೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇರುವಂಥದ್ದು, ಆಪ್ಟಿಕಲ್ ಇನ್ ಡಿಸ್ಪ್ಲೇ 23 ಪ್ಲಸ್. ಅದರಲ್ಲೆಲ್ಲ ನಿಮಗೆ ಅಲ್ಟ್ರಾಸಾನಿಕ್ ಸಿಗ್ತಾ ಇತ್ತು, ಇದರಲ್ಲಿ ಬರೀ ಆಪ್ಟಿಕಲ್ನ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನಾನು ಆಗಲಿ ಹೇಳ್ದಂಗೆ ಫ್ರಂಟ್ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಟೋಟಲಿ ವರ್ತಲ್ಲ. ಹಿಂದ್ಗಡೆಯಿಂದ ಅಂತೂ ಒಂದರವಾಗಿ ಚೆನ್ನಾಗಿ ಕಾಣುತ್ತೆ. ಈ ಬೆಲೆಗೆ ಅಲ್ಲ ಅಂತ ಅನ್ನಿಸ್ತು, ಆಯಿತಾ. ಈ ಬೆಲೆಗೆ ಅಲ್ಲ, ಆಯಿತಾ. ಇನ್ನೂ ಚೆನ್ನಾಗಿ ಇರಬೇಕಾಗಿತ್ತು. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನೋಡ್ತಾ ಇದ್ದೀನಿ ಅಂದರೆ ನೋಡ್ರಪ್ಪ, ನಿಮ್ಮ ಇಷ್ಟ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 6.4 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಡೈನಾಮಿಕ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ. ಒಂದೊಳ್ಳೆ ಡಿಸ್ಪ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆವಿ ಬ್ರೈಟಾಗಿ ಕೂಡ ಇದೆ. 1450 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಅನ್ನಲ್ಲ. ಈ ಬೆಲೆಗೆ ಐಫೋನಲ್ಲೇ ನಿಮಗೆ 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಎಲ್ಲ ಸಿಕ್ಕಿಬಿಡುತ್ತೆ, ಆಯಿತಾ. 120 ಹರ್ಟ್ಸ್ನ ವೇರಿಯಬಲ್ ರಿಫ್ರೆಶ್ ರೇಟ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. HDR10 ಪ್ಲಸ್ ಎಲ್ಲ ಸಪೋರ್ಟ್ ಆಗುತ್ತೆ. ಈ ಬೆಲೆಗೆ ಡಿಸ್ಪ್ಲೇ ಕ್ಲಾರಿಟಿ ವೈಸು ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತು. ಚೆನ್ನಾಗಿದೆ.
ಬೆಂಕಿದೆ. ಬ್ರೈಟೆಸ್ಟ್ ಅಂತ ಅನ್ನಲ್ಲ, ಡಿಸ್ಪ್ಲೇ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ, ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗಿದೆ. 8 GB ರ್ಯಾಮು, 128 GB ಸ್ಟೋರೇಜು, ಮತ್ತು ಇನ್ನೊಂದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮು, ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಈ ಬೆಲೆಗೆ ಕಣ್ಣು ಮುಚ್ಕೊಂಡು ನಿಮಗೆ ಆರಾಮಾಗಿ ಇತ್ತೀಚಿನ ದಿನಗಳಲ್ಲಿ DDR5X ಸಿಗುತ್ತೆ, UFS 4.0 ಕಣ್ಣು ಮುಚ್ಕೊಂಡು 60,000 ರೂಪಾಯಿಗೆ ಸಿಗುತ್ತೆ. ಆಯಿತಾ, ಇವ್ರು ಕೊಟ್ಟಿಲ್ಲ. ಆಯಿತಾ, ಕೊಟ್ಟಿಲ್ಲ, ಇವರು ಕೊಡ್ಬೋದಾಗಿತ್ತು. 60,000 ನಂಗೆ ಗೊತ್ತಿಲ್ಲ ಈ FE ಸ್ಮಾರ್ಟ್ಫೋನ್ 60,000 ರೂಪಾಯಿಗೆ ಹೆಂಗೆ ಲಾಂಚ್ ಮಾಡಿದ್ರು ಅಂತ. ಅಟ್ಲೀಸ್ಟ್ ಒಂದು 40,000-45,000 ರೂಪಾಯಿಗೆ ಲಾಂಚ್ ಮಾಡಿದ್ದಿದ್ದಾರೆ. ಆಯಿತಾ, 45,000 ರೂಪಾಯಿಗಾದರೂ ಅಟ್ಲೀಸ್ಟ್ ಲಾಂಚ್ ಮಾಡಿದರೆ ಈ ಬೆಲೆಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ನಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ತಾಯಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. UFS 3.1 ಚೆನ್ನಾಗಿದೆ, ಒಳ್ಳೆಯದೇ. DDR5 ಕೂಡ ಒಳ್ಳೆಯದೇ, ಆದರೆ ಈ ಬೆಲೆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಈ ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇತ್ತೀಚೆಗೆ ಇದು 2 ಪ್ರೊಸೆಸರಲ್ಲಿ ಸಿಗುತ್ತೆ ನಿಮ್ಗೆ. ಆಯಿತಾ, ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರಲ್ಲೂ ಸಿಗುತ್ತೆ, Gen 1 8 Gen 1ಅಲ್ಲಿ 8 Gen 1 ಅಂತ ಆಳೋಕೋಬಿಡಿ, ಸ್ವಲ್ಪ ಹೀಟಿಂಗ್ ಇಶ್ಯೂ ಇದೆ ಅದರಲ್ಲಿ, ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ ಸ್ವಲ್ಪ ಕಡಿಮೆ ಬರುತ್ತೆ. ಮತ್ತು ಇನ್ನೊಂದು Exynos 2200 4 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ Exynos ಪ್ರೊಸೆಸರು, ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರ್. ಇದು ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಚ್ ಮಾರ್ಕ್ನ ಚೆಕ್ ಮಾಡಿದಂಗೆ ಅಂತೂ 10,70,000 80,000 ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಡುತ್ತೆ ಈ ಪ್ರೈಸ್ ರೇಂಜ್ಗೆ. ಬಟ್ ಈ ಬೆಲೆಗೆ ಆರಾಮಾಗಿ ನಂಗೆ ಅನ್ನಿಸ್ದಂಗೆ 8 Gen 2ನೇ ಬಂದುಬಿಡುತ್ತೆ, ಫುಲ್ ಫ್ಲ್ಯಾಗ್ಶಿಪ್ ಲೆವೆಲೇ ಬಂದುಬಿಡುತ್ತೆ. ಅದಕ್ಕಿಂತ ಕಡಿಮೆ ಪವರ್ನ ಕೊಟ್ಟಿರುವಂಥದ್ದು ನನಗೆ ಸರಿ ಅಂತ ಅನ್ನಿಸ್ತಿಲ್ಲ. ಈ ಬೆಲೆಗೆ ನಿಮ್ಗೆ ಆರಾಮಾಗಿ ಲೇಟೆಸ್ಟ್ ಐಫೋನೇ ಬಂದುಬಿಡುತ್ತೇನಪ್ಪ. ಸ್ವಲ್ಪ ನೀವು ಬ್ಯಾಂಕ್ ಡಿಸ್ಕೌಂಟ್ ಅದು ಇದೆಲ್ಲ ಅನ್ವಿಲ್ ಮಾಡ್ಕೊಂಬಿಟ್ರೆ ಐಫೋನೇ ಚೆನ್ನಾಗಿರೋದು ಬಂದ್ಬಿಡುತ್ತೆ. ಈ 60,000 ಕೊಟ್ಟು ಇದ್ಯಾವಂತ ತಗೋತಾನೆ. ಇದು ನನ್ನ ಹಾನೆಸ್ಟ್ ಒಪಿನಿಯನ್ನು. ಜೊತೆಗೆ ಈ ಬೆಂಚ್ ಮಾರ್ಕ್ ಟೆಸ್ಟ್ ಮಾಡಬೇಕಾದ್ರೆ ನಾನು ಬ್ಯಾಟ್ರಿ ಕನ್ಸಂಪ್ಷನ್ ಎಷ್ಟಾಗ್ತಾಯಿದೆ ಮತ್ತು ಟೆಂಪ್ರೇಚರ್ ಎಷ್ಟು ವೇರಿ ಆಗ್ತಿದೆ ಅಂತ ಕೂಡ ಟೆಸ್ಟ್ ಮಾಡಿದೆ. ನಾನು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಬ್ಯಾಟ್ರಿ ಪರ್ಸೆಂಟೇಜು 42% ಇತ್ತು, ಮತ್ತು ಟೆಂಪ್ರೇಚರ್ ನಾರ್ಮಲಿ 31-32 ಡಿಗ್ರಿ ನಾರ್ಮಲ್ ಟೆಂಪ್ರೇಚರಲ್ಲಿತ್ತು. ಬೆಂಚ್ ಮಾರ್ಕ್ ಶುರುವಾಗಿ ಒಂದು 70% ಆದಮೇಲೆ ಬ್ಯಾಟ್ರಿ ಕನ್ಸಂಪ್ಷನ್ ಲಿಟ್ರಲಿ 7% ಬ್ಯಾಟ್ರಿ ಡೌನ್ ಆಗಿತ್ತು. 6-7%. 41 ಡಿಗ್ರಿಗೆ ಹೋಗಿತ್ತು. 41 ಡಿಗ್ರಿ ತುಂಬ ಜಾಸ್ತಿ ಹೀಟ್ ಆಗುತ್ತೆ ಅಂತ. 41 ಡಿಗ್ರಿ ಅಂದರೆ ಒಂದು ಲೆವೆಲ್ಗೆ ಸ್ವಲ್ಪ ಬಿಸಿ ಅನಿಸುತ್ತೆ ನಿಮಗೆ. ಫುಲ್ ಬೆಂಚ್ ಮಾರ್ಕ್ ಚೆಕ್ ಆದಮೇಲೆ ಈ ಸ್ಮಾರ್ಟ್ಫೋನ್ ಟೋಟಲಿ ಕ್ಲೋಸ್ ಟು 8-9% ಬ್ಯಾಟ್ರಿನ ಕನ್ಸ್ಯೂಮ್ ಮಾಡಿತ್ತು. ಲಿಟ್ರಲಿ ಸುಮಾರು 12-13 ನಿಮಿಷ ಬೆಂಚ್ ಮಾರ್ಕ್ ಆಗುತ್ತೆ. ಸೊ ಅಷ್ಟರಲ್ಲಿ 8-9% ಬ್ಯಾಟ್ರಿ ಕನ್ಸ್ಯೂಮ್ ಆಗಿತ್ತು. ಮತ್ತು ಟೆಂಪ್ರೇಚರ್ ಮ್ಯಾಕ್ಸಿಮಮ್ 43 ಡಿಗ್ರಿ. ಆಯಿತಾ, ಸೊ 43 ಡಿಗ್ರಿ ಸೆಲ್ಸಿಯಸ್ ಅದು. ಸೊ ನಿಮಗದು ಅಷ್ಟೊಂದು ಹೆವಿ ಬಿಸಿ ಅಂತ ಫೀಲ್ ಆಗಲ್ಲ. ಬಿಸಿ ಇರುತ್ತೆ ಬಟ್ ಹೆವಿ ಅಂತ ಅನ್ನಲ್ಲ. ಆಯಿತಾ, ಸೊ ನೀವು ಕಂಟಿನ್ಯೂಸ್ ಆಗಿ ಗೇಮ್ ಮಾಡಬೇಕಾದ್ರೆ ಬ್ಯಾಟ್ರಿ ಕನ್ಸಂಪ್ಷನ್ ಪಕ್ಕ ಬೇಗ ಹೋಗುತ್ತೆ. ಹೀಟಿಂಗ್ ಇಶ್ಯೂ ನಂಗೆ ಅನ್ನಿಸ್ದಂಗೆ ನೀವು ಅಷ್ಟೊಂದು ಹೀಟಿಂಗ್ ಇಶ್ಯೂ ಇರುತ್ತೆ. ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ನಿಮಗೆ ಗೊತ್ತಾಗಲ್ಲ. ಬಟ್ ಒಂದು ಸ್ವಲ್ಪ ಅಂಥ ಹೆವಿ ಹೀಟ್ ಆಗುತ್ತೆ ಅಂತ ಅನ್ನಲ್ಲ. 43 ಡಿಗ್ರಿ ಅಂತ ಅಂದರೆ ತುಂಬ ಜಾಸ್ತಿ ಹೀಟ್ ಅಲ್ಲ. ಕೆಲವೊಂದು ಸ್ಮಾರ್ಟ್ಫೋನ್ಗಳು ನೋಡಿದ್ದೀನಿ 48-50 ಡಿಗ್ರಿ ಅದಕ್ಕಿಂತ ಮೇಲೂ ಹೋಗುವಂಥ ಫೋನ್ಗಳನ್ನ ನೋಡಿದ್ದೀನಿ. ಆಯಿತಾ, ಹೆವಿ ಹೀಟ್ ಆಗ್ತಾವೆ ಅವೆಲ್ಲ. ಇನ್ನು BGMIನ ಚೆಕ್ ಮಾಡ್ದಂಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. HDR ಅಲ್ಟ್ರಾ ಈ ಎರಡರಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ ಅನ್ನೋ ಫೀಲ್ ಕೊಡ್ತು ನಮಗೆ. ನಾವು ಐಫೋನ್ ಯೂಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿದ್ರೆ ಆ ಒಂದು ಫೀಲ್ ಬರುತ್ತೆ. ನೀವು ಮುಂಚೆ ಆ್ಯಂಡ್ರಾಯ್ಡ್ ಯೂಸ್ ಮಾಡಿಕೊಂಡು ಇದನ್ನು ನೀವು ಟೆಸ್ಟ್ ಮಾಡಿದ್ರೆ ನಿಮಗೇನು ಆ ರೀತಿ ಅನ್ನಿಸ್ದೇ ಇರ್ಬೋದು. ಈ ಫೋನಲ್ಲಿ ಸಕ್ಕತ್ ಅಪ್ಲೈ ಆಗುತ್ತೆ BGMI. ಅದನ್ನು ಆಡ್ಕೊಂಡು ನಾವು ಇದಕ್ಕೆ ಬಂದರೆ ನಿಮ್ಗೆ ಆ ಒಂದು ಫ್ರೇಮ್ ಡ್ರಾಪ್ ಫೀಲ್ ಆಗುತ್ತೆ. ಆಯಿತಾ, ಸ್ವಲ್ಪ ಎಲ್ಲೋ ಒಂದು ಕಡೆ ಲ್ಯಾಗಿ ಹೊಡಿತಾ ಇದೆಯಲ್ಲ, ಎಲ್ಲೋ ಒಂದು ಕಡೆ ಒಂದು ತಪ್ಪ ಗ್ಲಿಚಸ್ ಬರ್ತಾ ಇದೆಯಲ್ಲ ಅನ್ನೋ ಒಂದು ಫೀಲ್ ಕೊಡುತ್ತೆ ನಿಮಗೆ. ಅದೇ ನೀವು ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಇಟ್ಕೊಂಡು ಆಡ್ತಾ ಇದ್ದೀರ ಅಂದರೆ ನಿಮ್ಗೆ ಆ ರೀತಿ ಯಾವುದೇ ಫೀಲ್ ಆಗಲ್ಲ. ತುಂಬ ಸ್ಮೂತಾಗಿ ಒಂದು BGMIನ ಆಡ್ಬೋದು. ಪ್ರೊಸೆಸರ್ ಒಂದು ಒಳ್ಳೆಯ ಪ್ರೊಸೆಸರೇ, ಆದರೆ ಈ ಬೆಲೆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈ ಬೆಲೆಗೆ ನಿಮ್ಗೆ ಹೇಳಿದ್ನಲ್ಲ, ಲೇಟೆಸ್ಟ್ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಇದೇ ಬೆಲೆಗೆ ಇದಕ್ಕಿಂತ ಕಡಿಮೆಗೆ ನಿಮಗೆ 8 Gen 3 ಎಲ್ಲ ಸಿಕ್ಬಿಡುತ್ತೆ. ಸೊ ಈ ಬೆಲೆಗಲ್ಲ. ಆಯಿತಾ, ಸ್ವಲ್ಪ ಜಾಸ್ತಿನೇ ಬೆಲೆ ಜಾಸ್ತಿ ಆಯಿತು ಅಂತ ನನ್ನ ಒಂದು ಆನೆಸ್ಟ್ ಒಪಿನಿಯನ್ನು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಕ್ಯಾಮ್ರಾ ಕ್ಲಾರಿಟಿ, ಈ ಮೈನ್ ಸೆನ್ಸರ್ ನನಗೆ ತುಂಬ ಇಷ್ಟ ಆಯಿತು. 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಸೆನ್ಸರ್, f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಲೋ ಲೈಟಲ್ಲೂ ಡೇ ಲೈಟಲ್ಲೂ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ ನಿಮ್ಗೆ ಈ ಫೋನಲ್ಲಿ. ಮತ್ತು S23 ಪ್ಲಸ್ಸಲ್ಲಿ ಎರಡಕ್ಕೂ ಕಂಪೇರ್ ಮಾಡೋದಕ್ಕೆ ಹೋದರೆ ಮೇಜರ್ ಡಿಫ್ರೆನ್ಸ್ ಕಾಣಲ್ಲ ಅಂತ ನನಗೆ ಅನ್ನಿಸ್ತು. ಆಯಿತಾ, ಸೊ ಸಿಮಿಲರ್ ಕ್ವಾಲಿಟಿ ಫೋಟೋನ
ಈ ಒಂದು ಫೋನ್ ಕೂಡ ನೀಡುತ್ತೆ ಅಂತ ನನಗನ್ನಿಸ್ತು. ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಡೇ ಲೈಟಲ್ಲೂ ಅಷ್ಟೇ, ಲೋ ಲೈಟಲ್ಲೂ ಅಷ್ಟೇ. ಮತ್ತು 8 ಮೆಗಾಪಿಕ್ಸೆಲಿಂದು 3x ಆಪ್ಟಿಕಲ್ ಝೂಮ್ ಸೆನ್ಸರ್ ಕೂಡ ಇರುವಂಥದ್ದು. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಮತ್ತು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ಸ್ ಇದೆ, ಹೆವಿ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು ಆಯಿತಾ. ಪರವಾಗಿಲ್ಲ, ನನಗೆ ಕ್ಯಾಮ್ರಾ ಈ ಬೆಲೆಗೆ ಪರವಾಗಿಲ್ಲ ಆಯಿತಾ, ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೊಳ್ಳೆ ಸೆನ್ಸರ್ನ ಈ ಫೋನಲ್ಲಿ ಹಾಕಿದ್ದಾರೆ ಅನ್ನಿಸ್ತು. ಕ್ಯಾಮ್ರಾನೇ ಸ್ವಲ್ಪ ಓಕೆ, ಈ ಬೆಲೆಗೆ ರೀಸನಬಲ್ ಅನ್ನಿಸ್ತು ಆಯಿತಾ. ಕ್ಲಾರಿಟಿ ವೈಸು ನನಗೆ ಈ S23 ಪ್ಲಸ್ ಅಷ್ಟೇ ಇದೆ ಅಂತ ಅನ್ನಿಸ್ತು ಆಯಿತಾ. ಅಷ್ಟೇ ಒಳ್ಳೆ ಕ್ಲಾರಿಟಿ ಫೋಟೋಸ್ ನಿಮ್ಗೆ ಇದರಲ್ಲೂ ಸಿಗುತ್ತೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ನಾವು ಬೇಕಾದರೆ 8K ವಿಡಿಯೋನು ಕೂಡ ರೆಕಾರ್ಡ್ ಮಾಡ್ಬೋದು, 4K ವಿಡಿಯೋನು ರೆಕಾರ್ಡ್ ಮಾಡ್ಬೋದು. ಎಲ್ಲ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಬಟ್ 8K ಯಾರು ಶೂಟ್ ಮಾಡ್ತಾರೆ, 4K 60 FPS ಎಲ್ಲ ಆರಾಮಾಗಿ ಶೂಟ್ ಆಗುತ್ತೆ. ಕ್ಲಾರಿಟಿನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 10 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ, ಬರೀ 10 MP ಅಂತ ಅನ್ಬೋದು. ಬಟ್ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತೀನಿ ಆಯಿತಾ. ದ ಬೆಸ್ಟ್ ಅಂತ ಅನ್ನಲ್ಲ, ಒಂದು ಲೆವೆಲ್ಗೆ ಕ್ಲಾರಿಟಿ ಚೆನ್ನಾಗಿದೆ. ನೀವು ಚೆನ್ನಾಗಿ ಕಾಣೋ ರೀತಿ ಫೋಟೋವನ್ನು ತೆಗೆಯುತ್ತೆ. ಒಂದು ಲೆವೆಲಿಗೆ ವೈಡ್ ಆಗಿದೆ, ಒಂದು ಲೆವೆಲ್ಗೆ. ಆ ಸ್ಯಾಂಪಲ್ ನೋಡಿ ನೀವು ಕೂಡ ಜಡ್ಜ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡಿಂಗನ್ನು ಕೂಡ ಮಾಡುತ್ತೆ. ಸ್ಟೆಬಿಲೈಸೇಷನ್ನು ಫ್ರಂಟು ಓಕೆ, ರೇರ್ ಕ್ಯಾಮ್ರಾ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಒಂದು ಲೆವೆಲಿಗೆ ಸ್ಟೇಬಲಾಗಿ ಬರುತ್ತೆ. ಮತ್ತು ಇನ್ನೊಂದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರೀ ಮೇನ್ ಸೆನ್ಸರಲ್ಲಿ ಮಾತ್ರ ಇದೆ, ಉಳಿದ 2 ಸೆನ್ಸರ್ನಲ್ಲಿ ಕೊಟ್ಟಿಲ್ಲ ಆಯಿತಾ. ಬಟ್ ನಿಮಗೆ S23 ಪ್ಲಸ್ಸಲ್ಲಿ ಉಳಿದ ಸೆನ್ಸರ್ನಲ್ಲಿ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಅದೊಂದು ಪ್ಲಸ್ ಪಾಯಿಂಟ್ ನೀವು ಅದು ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಕ್ಯಾಮ್ರಾ ನಾನು ಪರವಾಗಿಲ್ಲ, ಚೆನ್ನಾಗಿದೆ ಅಂತೀನಿ. ಇನ್ನು OSಗೆ ಬಂತು ಅಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ಗಳನ್ನು ಹಾಕ್ತಿರುವಂಥ One UI 5.1. ಸೊ ಸ್ಯಾಮ್ಸಂಗ್ ಅವರು ಸಾಫ್ಟ್ವೇರ್ ಅಪ್ಡೇಟ್ನಲ್ಲಿ ಯಾವುದೇ ಕಾಂಪ್ರಮೈಸ್ನ ಮಾಡಲ್ಲ. ಇವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ 4 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ, 4 ವರ್ಷ ಆಯಿತಾ. ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಸ್ಯಾಮ್ಸಂಗ್ ಅವರು ನೀಡ್ತಾ ಇದ್ದಾರೆ. ಮತ್ತು ಈ One UI ತುಂಬ ಸ್ಮೂತಾಗಿದೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಎಲ್ಲ ಫೇಸ್ಬುಕ್ ಅದು ಇದೆಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಬಟ್ ಇದೆ ಅನಾವಶ್ಯಕ ಅಪ್ಲಿಕೇಶನ್ಗಳಂತೂ ಇದ್ದಾವೆ. ಸ್ಮೂತಾಗಿ ಕೆಲಸ ಮಾಡುತ್ತೆ, ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತೀನಿ. ಸ್ಯಾಮ್ಸಂಗ್ ಅವ್ರು ತೊಂದರೆ ಇಲ್ಲ, ಸಾಫ್ಟ್ವೇರ್ ಅಪ್ಡೇಟ್ನ ಆರಾಮಾಗಿ 4 ರಿಂದ 5 ವರ್ಷ ಕೊಡ್ತಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 4500 mAh ಕೆಪಾಸಿಟಿಯ ಬ್ಯಾಟ್ರಿ. ನೋಡೋದಕ್ಕೆ ಹೋದರೆ ಒಂದು ಸ್ವಲ್ಪ ದೊಡ್ಡ ಬ್ಯಾಟ್ರಿನೇ ಅಂತ ಅನ್ಬೋದು ಸ್ಯಾಮ್ಸಂಗ್ ಲೆವೆಲ್ಲಿಗೆ. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಬಟ್ ಈ ಸ್ಮಾರ್ಟ್ಫೋನು 25 ವ್ಯಾಟಿಂದ ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. 30 ನಿಮಿಷದಲ್ಲಿ 50% ಚಾರ್ಜ್ ಮಾಡುತ್ತೆ, 25 ವ್ಯಾಟಿನ ಚಾರ್ಜರ್ ಯೂಸ್ ಮಾಡಿಕೊಂಡ್ರೆ ನೀವು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು ಬಾಟಮ್ ಫೈರಿಂಗ್ ಒಂದು, ಮತ್ತು ಇನ್ನೊಂದು ಮೇಲ್ಗಡೆ 2ನೇ ಸ್ಪೀಕರ್ ರೀತಿದು ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಜೋರಾಗಿದೆ ಮತ್ತು ತುಂಬ ಕ್ರಿಸ್ಪಾಗಿ ಕೂಡ ಇದೆ, ಒಂದು ಲೆವೆಲಿಗೆ ಚೆನ್ನಾಗಿ ಕೇಳುತ್ತೆ. ಒಳ್ಳೆ ಸ್ಪೀಕರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಬ್ಲೂಟೂತ್ 5.3 ಇದೆ, ಡ್ಯೂಯಲ್ ಬ್ಯಾಂಡ್ನ ಜೊತೆಗೆ ವೈಫೈ 6E ಕೂಡ ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಮತ್ತು NFC ಆಬ್ವಿಯಸ್ಲಿ ಇದ್ದೇ ಇದೆ. ಇದಿಷ್ಟು ಈ ಸ್ಮಾರ್ಟ್ಫೋನಿನ ಕೆಲವೊಂದು ಮೈನ್ ಫೀಚರ್ ಆಯಿತಾ. ಕ್ಯಾರಿಯರ್ ಅಗ್ರಿಗೇಷನ್ ಸಿಗುತ್ತೆ, ನಮ್ಮ ಭಾರತದೆಲ್ಲ 5G ಬ್ಯಾಂಡ್ಗಳೆಲ್ಲ ಸಪೋರ್ಟ್ ಆಗುತ್ತೆ ಆಯಿತಾ. ನೀವು ಅದರ ಕೇಳ್ಬೋದು, ಈ ಫೋನ್ 60,000 ಕೊಟ್ಟು ತೊಗೊಬೋದಾ ಗುರು ಅಂತ. ನಾನು ಅಂತೀನಿ, ಇನ್ ಕೇಸ್ ಈ ಫೋನ್ ಏನಾದರೂ 45,000 ರೂಪಾಯಿಗೆ ಲಾಂಚ್ ಆಗಿದ್ದರೆ ಸೂಪರ್ ಆಗಿರ್ತಿತ್ತು ಗುರು. ಸ್ಯಾಮ್ಸಂಗ್ ಬ್ರ್ಯಾಂಡ್ಗಳಲ್ಲಿ ಒಂದು ಒಳ್ಳೆಯ ಆಪ್ಷನ್ ಆಗ್ತಾಯಿತ್ತು, 45,000 ಅಟ್ಲೀಸ್ಟ್. ಬಟ್ 60,000 ರೂಪಾಯಿಗೆ ಅಲ್ಲ ಆಯಿತಾ. 60,000 ರೂಪಾಯಿಗೆ ಈ ಫೋನ್ ಅಲ್ಲ. ನಿಮಗೆ ಐಫೋನೇ ಸಿಗ್ಬಿಡುತ್ತಲ್ಲ. ಐಫೋನ್ ಸ್ವಲ್ಪ ಒಂಚೂರು ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡ್ರೆ, ಅಥವಾ ನೀವು ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ಐಫೋನೇ ಸಿಕ್ಬಿಡುತ್ತಲ್ಲ ಗುರು ನಿಮಗೆ 60,000 ರೂಪಾಯಿಗೆ. ಒಳ್ಳೆ ಐಫೋನ್, ಅಟ್ಲೀಸ್ಟ್ ಐಫೋನ್ 14 ಅಂತೂ ಕಣ್ಮುಚ್ಚೋದು ಸಿಕ್ಬಿಡುತ್ತೆ. ಸ್ವಲ್ಪ ಬಡ್ಜೆಟ್ ಆಗಿರೋ ಐಫೋನ್ 15 ಬರುತ್ತೆ. ಈ ಸ್ಮಾರ್ಟ್ಫೋನ್ ಯಾಕೆ ತೊಗೋಬೇಕು ನಾವು? ಸ್ಯಾಮ್ಸಂಗ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆಪಲ್ನವ್ರು ಒಳ್ಳೆ ಸೇಲ್ ಟೈಮ್ನೆಲ್ಲ ಒಳ್ಳೆ ಆಫರಿಗೆ ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನಗಳು ಐಫೋನಿಗೆ ಸ್ವಿಚ್ ಆಗ್ತಾ ಇದ್ದಾರೆ ನಿಧಾನಕ್ಕೆ. ಮುಂದೊಂದು ದಿನ ಸ್ಯಾಮ್ಸಂಗ್ ನೆಲ್ಸಮ್ ಆಗುತ್ತೆ, ಡೌಟೇ ಇಲ್ಲ ಆಯಿತಾ. ಅಟ್ಲೀಸ್ಟ್ ಒಂದು 45,000 ರೂಪಾಯಿ ಇದನ್ನು ಲಾಂಚ್ ಮಾಡಿದರೆ ನೋಡಪ್ಪ ಬೆಂಕಿ ಇರ್ತಿತ್ತು. FE ಅನ್ನೋದಕ್ಕೂ ಒಂದು ಮರ್ಯಾದೆ ಇರ್ತಿತ್ತು. ಬಟ್ ಅಲ್ಲ, ಇದು ನನ್ನ ಆನೆಸ್ಟ್ ಒಪಿನಿಯನ್ನು ಈ ಸ್ಮಾರ್ಟ್ಫೋನ್ನ ಬಗ್ಗೆ. ನಿಮ್ಗೇನು ಅನ್ನಿಸ್ತು? ನೀವು 60,000 ಕೊಟ್ಟು ತೊಗೋತೀರಾ? ಕಾಮೆಂಟ್ ಮಾಡಿ. ಗೊತ್ತಿಲ್ಲ ಇದು ಏನು ಮಾಡೋದು ಈ ಫೋನ್ನ. ಸುಮ್ಮನೆ ನಾನು ದಂಡ ಮಾಡಿದೆ 60,000 ಕೊಟ್ಟು. ಇದಿಷ್ಟು ಈ ಫೋನ್ನ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಸ್ಟಿಲ್ ಪರ್ಚೇಸ್ ಮಾಡಬೇಕು ಅನ್ನೋರು ನಿಮಗೆ ಬಿಟ್ಟಿದ್ದೆ ಕಣಪ್ಪ, ನಾನಂತೂ ನಿಮಗೆ ಸಜೆಸ್ಟ್ ಮಾಡಲ್ಲ ತೊಗೊಳ್ಳಿ ಅಂತ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.